ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಫಾರ್ಮ್ಯಾಟ್ಸ್ ಫಾರ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದನ್ನು ಬರೀ ಚರ್ಚೆ ಮಾಡಿದಷ್ಟೇ ಅಲ್ಲ, ಈ ಒಂದು ಫಾರ್ಮೇಟ್ ಯಾವ ರೀತಿ ಇದೆ ಮತ್ತು ಇದರಲ್ಲಿ ಯಾವ್ಯಾವ ಕಂಟೆಂಟ್ಸು ಬರ್ತವೆ ಅವುಗಳು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಈ ಫಾರ್ಮೇಟ್ನ ಫೆಮಿಲಿಯರ್ ಆಗೋದಕ್ಕೆ ನಾವೇನು ಮಾಡಿದ್ವಿ, ಕೆಲವು ಬೇಸಿಕ್ ಇಲ್ಯುಸ್ಟ್ರೇಷನ್ಸ್ ಕೂಡ ನಾವೇನು ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಆಲ್ಮೋಸ್ಟ್ ಫಾರ್ಮೇಟ್ ಎಲ್ಲ ಕೂಡ ಕವರ್ ಆಗಿದೆ. ಇದು ಫಾರ್ಮೇಟ್ ಡಿಸೈನ್ ಯಾವ ರೀತಿ ಇದೆ ಆ್ಯಂಡ್ ವಾಟ್ ಆ್ಯಂಡ್ ಆಲ್ ದ ಕಂಟೆಂಟ್ಸ್ ವಿಲ್ ಕಮ್, ಹೌದಾ? ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಹೌ ಡು ವಿ ವಾಂಟ್ ಟು ಟ್ರೀಟ್ ದ್ಯಾಮ್, ನಾವು ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಇದು ಕೂಡ ಗೊತ್ತಾಗಿದೆ. ಅಂದರೆ ಇದರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡೂ ಫಾರ್ಮ್ಯಾಟ್ಸ್ನ ತಿಳ್ಕೊಂಡಿದ್ವಿ, ಹೌದಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಸಪ್ರೇಟ್ ಇಲಿಸ್ಟ್ರೇಷನ್ಸು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಸಪ್ರೇಟ್ ಇಲಿಸ್ಟ್ರೇಷನ್ಸು, ಅವುಗಳ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ಸು ಮತ್ತು ಇವೆಲ್ಲವನ್ನು ಕೂಡ ನಾವೇನು ಮಾಡಿದ್ವಿ, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಮತ್ತು ಅದ್ರಲ್ಲಿ ಬರೋಂಥ ಕಂಟೆಂಟ್ಸ್ ಹೇಳಿದ್ನಲ್ಲ, ಸೇಲ್ಸ್ ಕನ್ಸಿಡರೇಷನ್ ಅಂದರೆ ಏನು, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಂದರೆ ಏನು, ಹೌದಾ? ಅದೇ ರೀತಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್ ಅಂದರೆ ಏನು, ಮತ್ತು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಏನು, ಈ ಥರ ಎಲ್ಲವನ್ನ ತಿಳ್ಕೊಂಡಿದ್ದೀವಿ ನಾವು. ಆದರೆ ಈ ಫಾರ್ಮೆಟ್ಸಲ್ಲಿ ನಾವು ಒಂದೇ ಒಂದು ಐಟಮ್ ಬಿಟ್ಟಿದ್ದೀವಿ, ಅದು ನಿಮಗೆ ಗೊತ್ತಾಗ್ತಾ ಇದೆ. ಸೊ ಯಾವುದು ಆ ಫಾರ್ಮೆಟಲ್ಲಿ ನಾವು ಬಿಟ್ಟಿರ್ತಕ್ಕಂಥ ಐಟಮ್, ಅದನ್ನೇ ಕಂಪ್ಲೀಟ್ ಮಾಡೋವರೆಗೂ ಇದು ಸ್ಟಿಲ್ ನಾವು ಎಷ್ಟೇ ಜ್ಞಾನ ತಿಳ್ಕೊಂಡ್ರೂ ಕೂಡ ಅದು ಇನ್ಕಂಪ್ಲೀಟ್ ಆಗಿರುತ್ತೆ. ಯಾವುದು ಆ ಐಟಮ್ ಅಂತಂದರೆ ನಿಮ್ಗೆ ಈಸಿಯಾಗಿ ನೀವು ಗಮನಿಸ್ಬೋದು. ಒಂದು ಫಾರ್ಮೇಟ್ ಈ ರೀತಿ ಇದೆ ಅಂತಂದರೆ ಆ ಫಾರ್ಮೇಟಲ್ಲಿ ಮುಖ್ಯವಾಗಿ ಮೊದಲು ಸೇಲ್ಸ್ ಕನ್ಸಿಡರೇಷನ್ ತಗೊಂತೀವಿ, ಅದನ್ನು ನಾವು ಗಮನಿಸಿದ್ದೀವಿ. ಮೊದಲು ಸೇಲ್ಸ್ ಕನ್ಸಿಡರೇಷನ್ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆಮೇಲೆ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿ ತಿಳ್ಕೊಂಡಿದ್ದೀವಿ. ಸೇಲ್ಸ್ ಕನ್ಸಿಡರೇಷನಲ್ಲಿ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಕಳೆದ್ರೆ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ. ಆಮೇಲೆ ಅದರಲ್ಲಿ 2 ಐಟಮ್ ಲೆಸ್ ಮಾಡಬೇಕು, ಕಾಸ್ಟ್ ಆಫ್ ಅಕ್ವಿಸೇಷನ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅದ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಸೊ ಅವೆರಡನ್ನೂ ಲೆಸ್ ಮಾಡಿದ್ರೆ ನಮಗೆ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ 2 ಐಟಮ್ ಲೆಸ್ ಮಾಡಿದ್ರೆ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಮತ್ತು ಈ ಗ್ರಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ನೀವು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಪಡಿಬೇಕಂತಂದರೆ ನೀವು ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B, 54D, 54G ಆರ್ 54GA ಇವುಗಳನ್ನ ನಾವು ಲೆಸ್ ಮಾಡಬೇಕು. ಆದರೆ ನಾನು ಇವುಗಳ ಬಗ್ಗೆ ಚರ್ಚೆ ಮಾಡಿಲ್ಲ. ಅದೇ ರೀತಿ ನಾವು ಗಮನಿಸೋದಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಕೂಡ ಸೇಮ್ ಅದೇ ರೀತಿಯೇ ಸೇಲ್ಸ್ ಕನ್ಸಿಡರೇಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆಗ ನೆಟ್ ಸೇಲ್ ಕನ್ಸಿಡರೇಷನ್ ಬರುತ್ತೆ. ಸೇಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಇಲ್ಲಿವರೆಗೂ ಸೇಮ್ ಇರುತ್ತೆ. ಓನ್ಲಿ ದ ಡಿಫ್ರೆನ್ಸ್ ಈಸ್ ಅಲ್ಲಿ ಕಾಸ್ಟ್ ಆಫ್ ಅಕ್ವಿಸೇಷನ್ ಇರುತ್ತೆ, ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇರ್ತದೆ. ಏನಂಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್ ಅಂದರೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಏನು ಅದು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ದೆನ್ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ 2 ಐಟಮ್ ಇದನ್ನ ಲೆಸ್ ಮಾಡಿದ್ರೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತದೆ. ಅದರಲ್ಲಿ ಮತ್ತೆ ನಾವು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪಡಿಬೇಕು. ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪಡಿಬೇಕು ಅಂತಂದರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54, 54B, 54D, 54EC, 54EE, 54F, 54G, R54GA, R54GB ಈ ಟೋಟಲ್ ಆಯಿತಾ 9 ಎಕ್ಸಂಪ್ಷನ್ಸು ಇಲ್ಲಿ ಬರ್ತದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಬರೀ 4, 54BD, GGA, ಆಯಿತಾ? ಏನಾದರೂ ಆಗಲಿ ನಾವಿನ್ನೂ ಒಂದು ಕೂಡ ಇದ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ನಾವೇನು ಮಾಡೋಣ, ಈಗ ಈ ಎಕ್ಸಂಪ್ಷನ್ಸ್ ಬಗ್ಗೆ ಈ ಒಂದು ಸೀರೀಸಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಡಿಸ್ಕಷನ್ ಟಾಪಿಕ್ ಬಂದು ಎಕ್ಸಂಪ್ಷನ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನಿಂದ ನಾವೇನೆಲ್ಲ ಎಕ್ಸಂಪ್ಷನ್ಸ್ನ ಪಡಿತೀವಿ ಅನ್ನೋದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ದೆರ್ ಆರ್ 2 categories ಆಫ್ ಎಕ್ಸಂಪ್ಷನ್ಸ್ ರಿಲೇಟಿಂಗ್ ಟು ಕ್ಯಾಪಿಟಲ್ ಗೇನ್. ಆ್ಯಕ್ಚುಲಿ ಈ ಎಕ್ಸಂಪ್ಷನ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದೆಯಲ್ಲ, ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ಯುವರ್ ಕ್ಯಾಪಿಟಲ್ ಗೇನ್. ಇದು ಒಂದನ್ನು ನೀವು ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು, ಆಯಿತಾ? ಈ ಎಕ್ಸಂಪ್ಷನ್ಸ್ ತಿಳ್ಕೊಂಡ್ಬಿಟ್ರಿ ಅಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇದ್ರ ಮೇಲೆ ಇಲಿಸ್ಟ್ರೇಷನ್ಸ್ ಒಂದು ಸ್ವಲ್ಪ ಮಾಡಿಸ್ಬಿಟ್ಟು ನಿಮಗೆ ಫೆಮಿಲಿಯರ್ ಆಗೋವರೆಗೂ
ದೆನ್ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ಹಾಗಾಗಿ ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್. ಆಮೇಲೆ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಸ್ ಬರೋದು ಈ ಎಕ್ಸಾಮ್ಷನ್ಸ್ ಅಲ್ಲೇ. ಹಾಗಾಗಿ ಇದನ್ನು ನೀವೆಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿ ತಿಳ್ಕೊಬೇಕಾಗ್ತದೆ. ಎಕ್ಸಾಮ್ಷನ್ಸ್ ಥಿಯರಿ ಡಿಸ್ಕಸ್ ಮಾಡಿ ಆಮೇಲೆ ಒಂದೊಂದು ಎಕ್ಸಾಮ್ಷನ್ಸ್ ಮೇಲೆ ಕೂಡ ಒಂದೊಂದು ಇಲಿಸ್ಟ್ರೇಷನ್ ಮಾಡೋಣ. ನಿಮಗೆ ಫೆಮಿಲಿಯಾರಿಟಿ ಬರೋವರೆಗೂ ನಾವು ಇದು ಡಿಸ್ಕಸ್ ಮಾಡೋಣ. ಎಕ್ಸಾಮ್ಷನ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್ ಆಲ್ರೆಡಿ ಹೇಳ್ತಾ ಇದ್ದೆ. ದೆರ್ ಆರ್ 2 ಕ್ಯಾಟಗರೀಸ್ ಆಫ್ ಎಕ್ಸಾಮ್ಷನ್ಸ್ ರಿಲೇಟಿಂಗ್ ಟು ಕ್ಯಾಪಿಟಲ್ ಗೇನ್. ಈ ಕ್ಯಾಪಿಟಲ್ ಗೇನಲ್ಲಿ ಎಕ್ಸಾಮ್ಷನ್ಸ್ ಸಿಗುತ್ತೆ ನಮಗೆ, ಆದರೆ ಆ ಎಕ್ಸಾಮ್ಷನ್ಸಲ್ಲಿ ಕೂಡ 2 ಕ್ಯಾಟಗರಿ ಇದೆ, 2 ವರ್ಗ ಇದೆ. ನಂಬರ್ 1 ಈಸ್ ದ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10. ಸೆಕೆಂಡ್ ಒನ್ ಎಕ್ಸೆಂಪ್ಷನ್ ಫ್ರಮ್ ಕ್ಯಾಪಿಟಲ್ ಗೇನ್. ಇಲ್ಲಿ 2 ಕ್ಯಾಟಗರಿ ಇದೆ. ನಂಬರ್ 1 ಬಂದು ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10. ಅದು ಅಂಡರ್ ಸೆಕ್ಷನ್ 10 ಈಗಾಗಲೇ ನಾವೇನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ದೀವಿ. ನಿಮ್ಗೆ ಜ್ಞಾಪಕ ಇರ್ಬೋದು ಲಾಸ್ಟ್ ಸೀರೀಸಲ್ಲಿ. ಕ್ಯಾಪಿಟಲ್ ಗೇನ್ಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್, an income may fulfill the conditions under the head capital gain, yet it is taxable under the head capital gain only when it is not exempted from income ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಕ್ಯಾಪಿಟಲ್ ಗೇನ್ ಬಂದು ಆಮೇಲೆ ಎಕ್ಸಾಮ್ಷನ್ಸ್ ಕೊಡ್ತೀವಿ ನಾವು ಅಂಡರ್ ಸೆಕ್ಷನ್ 10ಅಲ್ಲಿ. ಅವಾಗಿಲ್ಲ ಅಂದ್ರೆ ಅದು ಎಕ್ಸಾಮ್ಷನ್ ಬಂದಿಲ್ಲ ಅಂದ್ರೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ಇದನ್ನು ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾವುದೋ ಒಂದು ಇನ್ನೊಂದ್ಸರಿ ನಾವು ಅದನ್ನು ರಿವಿಷನ್ ಮಾಡ್ಕೊಳ್ಳೋಣ. ದ ಫಾಲೋವಿಂಗ್ ಆರ್ ದ ಕೇಸಸ್ ವೇರ್ ಕ್ಯಾಪಿಟಲ್ ಗೇನ್ ಆರ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಯಾವ್ದು ಆ ಕೇಸಸ್ಸು? Number 1, capital gain on transfer of units of under section 64. Next, number 2, capital gain to shareholders in respect of buyback of unlisted shares by a company. And ನಾವು ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಯಾವ್ದು ಅಂಡರ್ ಸೆಕ್ಷನ್ 10 ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇದು ಹೇಳಿದ್ದು ನಾನು ನಿಮಗೆ ಕ್ಯಾಪಿಟಲ್ ಗೇನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಯೂನಿಟ್ಸ್ ಆಫ್ US 64 ಅಂತ. ಇದು US 64 ಅಂದರೆ ಯೂನಿಟ್ ಸ್ಕೀಮ್ 64 ಅಂತ. US 64 ಅಂದರೆ ಯೂನಿಟ್ ಸ್ಕೀಮ್ 64 ಅಂತ. UTI ಮೊದಲು ಮ್ಯೂಚುವಲ್ ಫಂಡ್ಸ್ ಆಗಿ ಎಸ್ಟಾಬ್ಲಿಷ್ ಮಾಡ್ತು. ಅಕಸ್ಮಾತ್ ನೀವೇನಾದರೂ ಈ ಥರ US 64 ಅಂದರೆ ಮ್ಯೂಚುವಲ್ ಫಂಡ್ಸಿಗೂ ಇವುಗಳನ್ನ ನೀವು ಟ್ರಾನ್ಸ್ಫರ್ ಮಾಡಿ ನಿಮ್ಗೆ ಏನಾರ ಕ್ಯಾಪಿಟಲ್ ಗೇನ್ ಬಂದರೆ ನೀವೇನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, ನಿಮಗೆ ಎಕ್ಸೆಂಪ್ಷನ್ ಸಿಗ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಕ್ಯಾಪಿಟಲ್ ಗೇನ್ ಟು ಎ ಶೇರ್ ಹೋಲ್ಡರ್ ಇನ್ ರೆಸ್ಪೆಕ್ಟ್ ಆಫ್ ಬೈ ಬ್ಯಾಕ್ ಆಫ್ ಅನ್ಲಿಸ್ಟೆಡ್ ಶೇರ್ಸ್ ಬೈ ಎ ಕಂಪನಿ. ಅಂದರೆ ಏನಾಗಿರುತ್ತೆ, ಕಂಪನಿ ಅನ್ಲಿಸ್ಟೆಡ್ ಶೇರ್ಸ್ನ ಕೊಟ್ಟಿರುತ್ತೆ ಯಾರಿಗಾಯಿ ಶೇರ್ ಹೋಲ್ಡರ್ಸ್ಗೆ, ಮತ್ತು ಅವರು ಏನು ಮಾಡ್ತಾರೆ, ಅದನ್ನು ವಾಪಸ್ ಪಡ್ಕೊತಾರೆ, ಬೈ ಬ್ಯಾಕ್ ಮಾಡ್ತಾರೆ. ಅವಾಗ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ ಗೇನ್ ಬಂದರೆ ಅವಾಗಲಿ ಕೂಡ ಟ್ಯಾಕ್ಸ್ ಕಟ್ಟಂಗಿಲ್ಲ, ಅದು ಕೂಡ ಎಕ್ಸೆಂಪ್ಷನ್. ನೆಕ್ಸ್ಟ್ ಥರ್ಡ್ ಒನ್ ಡಿಸ್ಕಸ್ ಮಾಡಿದ್ವಿ, ಕ್ಯಾಪಿಟಲ್ ಗೇನ್ ಆನ್ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಆಫ್ ಅನ್ ಇಂಡಿವಿಜುವಲ್ ಆರ್ ಇನ್ ದು ಅನ್ಡಿವೈಡೆಡ್ ಫ್ಯಾಮಿಲಿ. ಏನೋ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ಆ ಅಗ್ರಿಕಲ್ಚರ್ ಲ್ಯಾಂಡ್ನ ಏನು ಮಾಡ್ತಾರೆ ಗೌರ್ಮೆಂಟು ಕಂಪಲ್ಸರಿ ಅಕ್ವಿಸಿಷನ್ ಮಾಡ್ಕೊಳುತ್ತೆ. ಆಗ ಸ್ವಲ್ಪ ಕನ್ಸಿಡರೇಷನ್ ಕೊಡುತ್ತೆ, ಸ್ವಲ್ಪ ದುಡ್ಡು ಕೊಡುತ್ತೆ, ಆಗ ಕ್ಯಾಪಿಟಲ್ ಗೇನ್ ಅಂತೇಳಿ ಬರುತ್ತೆ ಅದು. ಆದರೆ ಅದನ್ನು ಯಾಕೆಂದರೆ ಕಂಪಲ್ಸರಿ ಅಕ್ವಿಸಿಷನ್ ಕೊಟ್ಟು ಟ್ರಾನ್ಸ್ಫರ್ ಅಲ್ವಾ, ಹಂಗಾಗಿ ಅದು ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಆದರೆ ನೀವು ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದು ಅಂಡರ್ ಸೆಕ್ಷನ್ 10 ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಅಂದರೆ ನೀವು ಕೇಳ್ಬೋದು, ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಈಸ್ ನಾನ್ ಕ್ಯಾಪಿಟಲ್ ಅಸೆಟ್ ಅಲ್ವಾ ಅಂತ. ಕರೆಕ್ಟು, ಅಗ್ರಿಕಲ್ಚರಲ್ಲಿ ಇನ್ ರೂರಲ್ ಏರಿಯಾ ಅಂತ ಹೇಳಿದ್ದೀರಾ? ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಅಂತ. ಸೊ ಅಕಸ್ಮಾತ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆದರೆ ಫಸ್ಟ್ ಆಫ್ ಆಲ್ ಅದು ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ, ನೀವು ಅದನ್ನ ತಲೆನೇ ಕೆಡ್ಸ್ಕೊಳ್ಬಾರ್ದು, ಅದು ನಿಮ್ಗೆ ಇಲ್ಲೇನಕ್ಕೂ ಬರೋದಿಲ್ಲ, ಇಗ್ನೋರ್ ಮಾಡಿ. ಆದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಏರಿಯಾ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ಅರ್ಬನ್ ಏರಿಯಾ ಇರುತ್ತೆ, ಅಂಥದನ್ನು ಅಕ್ವಿಸಿಷನ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಎಕ್ಸೆಂಪ್ಷನ್. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆದರೆ ಅದು ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ, ಇಗ್ನೋರ್ ಅದು, ಆಯಿತಾ? ಎಕ್ಸೆಂಪ್ಷನ್ ಕೊಡೋ ಅವಶ್ಯಕತೆ ಇಲ್ಲ, ಮೊದಲೇ ಇಗ್ನೋರ್ ಮಾಡೋಕ್ಕೆ ಅದನ್ನು, ಅಲ್ಲ ಬರೋದೇ ಇಲ್ಲ ಒಳಗಡೆ ಫಾರ್ಮೇಟ್ ಒಳಗಡೆಗೆ. ಆದರೆ ಕ್ಯಾಪಿಟಲ್ ಗೇನ್ ಆನ್ ಕಂಪಲ್ಸರಿ ಅಕ್ವಿಸಿಷನ್ ಅಗ್ರಿಕಲ್ಚರ್ ಲ್ಯಾಂಡ್, ಇದರ ಅರ್ಥ ಏನು, ರೂರಲ್ ಏರಿಯಾ ಹೇಳಿಲ್ಲ ಅಂದರೆ ಇದು ಅರ್ಬನ್ ಏರಿಯಾ ಅಂತ. ಆಗ ಇದು ಕ್ಯಾಪಿಟಲ್ ಗೇನು ಬರುತ್ತೆ, ಆದರೆ ಆಮೇಲೆ ಎಕ್ಸೆಂಪ್ಷನ್ಸ್ ಕೊಡ್ತೀವಿ. ಫಸ್ಟ್ ಗೇನ್ ಬರುತ್ತೆ, ಆಮೇಲೆ ಎಕ್ಸೆಂಪ್ಷನ್ ಕೊಡ್ತೀವಿ. ಅದೇ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಆದರೆ ತಗೊಳೋದೇ ಇಲ್ಲ, ನಾವು ಕನ್ಸಿಡರೇ ಮಾಡಲ್ಲ ಅದನ್ನು ಕ್ಯಾಪಿಟಲ್ ಅಸೆಟ್ ಅಂತ, ಯಾಕಂದರೆ ಅದು ನಾನ್ ಕ್ಯಾಪಿಟಲ್ ಅಸೆಟ್. ನೆಕ್ಸ್ಟ್ 4ನೇದು, ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಅಂಡರ್ ಲ್ಯಾಂಡ್ ಪೂಲಿಂಗ್ ಸ್ಕೀಮ್. ಲ್ಯಾಂಡ್ ಪೂಲಿಂಗ್ ಸ್ಕೀಮಲ್ಲಿ ಏನಾದರೂ ನೀವು ಟ್ರಾನ್ಸ್ಫರ್ ಮಾಡಿ ಲ್ಯಾಂಡ್, ಆಯಿತಾ, ಲ್ಯಾಂಡು ಬಿಲ್ಡಿಂಗು ಅಥವಾ ಬೋತ್ ಅಂಡರ್ ದ ಲ್ಯಾಂಡ್ ಪೂಲಿಂಗ್ ಸ್ಕೀಮಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿ ನಿಮಗೆ ಕ್ಯಾಪಿಟಲ್ ಗೇನ್ ಬಂದಿದ್ರೆ ಅದು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 10.
ಸೊ ಈಗ ಈ 4 ಕೂಡ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಆಯಿತು. ಯಾವುದೋ ನಂಬರ್ 1 ಕ್ಯಾಪಿಟಲ್ ಗೇನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಯೂನಿಟ್ಸ್ ಆಫ್ ಅಂಡರ್ ಸ್ಕೀಮ್ 64 ಆಯಿತಾ. ಮ್ಯೂಚುವಲ್ ಫಂಡ್ UTI ಯೂನಿಟ್ ಇದು ಆಯಿತಾ. UTI ಮ್ಯೂಚುವಲ್ ಫಂಡ್ ಯೂನಿಟ್ ಅಂಡರ್ ಸೆಕ್ಷನ್ ಯೂನಿಟ್ ಸ್ಕೀಮ್ 64 ಅಂತ. ಇದರಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡಿ ಕ್ಯಾಪಿಟಲ್ ಗೇನ್ ಬಂದಿದ್ರೆ ನಂಬರ್ 1 ಎಕ್ಸೆಂಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಟು ಶೇರ್ ಹೋಲ್ಡರ್ ಇನ್ ರೆಸ್ಪೆಕ್ಟ್ ಆಫ್ ಬೈ ಬ್ಯಾಕ್ ಆಫ್ ಅನ್ಲಿಸ್ಟೆಡ್ ಶೇರ್ಸ್ ಬೈ ಎ ಕಂಪನಿ. ಅಂದರೆ ಅವು ಇನ್ನೂ ಲಿಸ್ಟೆಡ್ ಆಗಿಲ್ಲ, ಅನ್ಲಿಸ್ಟೆಡ್ ಆಗಿದ್ದಾವೆ ಅಂತಹ ಅನ್ಲಿಸ್ಟೆಡ್ ಆಗಿದ್ದಾವೆ, ಇನ್ನೂ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗೇ ಇಲ್ಲ ಅಂತಹ ಶೇರ್ಸ್ನ ಇಶ್ಯೂ ಮಾಡಿರೋದು ಕಂಪನಿ ಬೈ ಬ್ಯಾಕ್ ಮಾಡಿದ್ರೆ ಅಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ. ಇದು ಎರಡನೇದು. ಆಮೇಲೆ ಥರ್ಡ್ ಒನ್ ಕ್ಯಾಪಿಟಲ್ ಗೇನ್ ಆನ್ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ಅದೆಲ್ಲಿರುತ್ತೆ? ಅರ್ಬನ್ ಏರಿಯಲ್ಲಿ ಇರುತ್ತೆ. ಅವನು ಎಲ್ಲಿ ಹೇಳಿಲ್ಲ ಅಂದ್ರೆ ಅರ್ಬನ್ ಏರಿಯಲ್ಲಿ ಇರುತ್ತೆ ಅಂತ ಅನ್ಕೊಬೇಕು. ಯಾಕಂದರೆ ರೂರಲ್ ಏರಿಯಲ್ಲಿ ಇದ್ದರೆ ಅದು ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ ಫಸ್ಟ್ ಆಫ್ ಆಲ್. ಹಂಗಾಗಿ ಅದನ್ನು ನಾವು ತಗೊಳಕ್ಕೆ ಬರೋದು. ಹಾಗಾಗಿ ನಾವು ತೆಗೆದುಕೊಂಡು ಎಕ್ಸೆಂಪ್ಷನ್ ಕೊಡಬೇಕು ಅಂದರೆ ಅದೇನಾಗಿರಬೇಕು? ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಅರ್ಬನ್ ಆಗಿರುತ್ತೆ. ಹಾಗಾಗಿ ಕ್ಯಾಪಿಟಲ್ ಗೇನ್ ಆನ್ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಆಫ್ ಆನ್ ಇಂಡಿವಿಜುವಲ್ ಆರ್ ಇಂಡಿವಿಜುವಲ್ ಫ್ಯಾಮಿಲಿ ಮೂರನೇದು. ನೆಕ್ಸ್ಟು 4ನೇ ಎಕ್ಸೆಂಪ್ಷನ್ ಏನಪ್ಪ ಅಂತಂದರೆ ಫೋರ್ತ್ ಎಕ್ಸೆಂಪ್ಷನ್ ಏನಪ್ಪ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಅಂಡರ್ ಲ್ಯಾಂಡ್ ಪೂಲಿಂಗ್ ಸ್ಕೀಮ್. ಲ್ಯಾಂಡ್ ಪೂಲಿಂಗ್ ಸ್ಕೀಮಲ್ಲಿ ಲ್ಯಾಂಡ್ ಬಿಲ್ಡಿಂಗ್ ಅಥವಾ ಬೋತ್ ಎರಡನ್ನೂ ನೀವೇನಾದರೂ ಟ್ರಾನ್ಸ್ಫರ್ ಮಾಡಿ ಅದರಿಂದ ನಿಮಗೆ ಕ್ಯಾಪಿಟಲ್ ಗೇನ್ ಬಂದಿದ್ರೆ ಅದು ಕೂಡ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಲಾಸ್ಟ್ 5th ಒನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಎ ಟ್ರಾನ್ಸಾಕ್ಷನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಇದು 5ನೇದು. ಆದರೆ ಈ 5 ಬಂದು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 10. ಆದರೆ ಈ ವರ್ಷದಿಂದ ಫೈನಾನ್ಷಿಯಲ್ ಇಯರ್ ಅಥವಾ ಅಸೆಸ್ಮೆಂಟ್ ಇಯರ್ 1920ಇಂದ ಅವನೇನು ಮಾಡಿದ್ದಾನೆ, ಇದನ್ನು ತೆಗೆದಿದ್ದಾನೆ. ಇದಿಲ್ಲ ಈಗ ಆಯಿತಾ. ಹಾಗಾಗಿ ಬರೀ 4 ಏನು ಡಿಸ್ಕಸ್ ಮಾಡಿದ್ವಿ, 4 ಅಂಡರ್ ಸೆಕ್ಷನ್ US 64 ಆಗಿರ್ಬೋದು, ಆಮೇಲೆ ಬೈ ಬ್ಯಾಕ್ ಆಫ್ ಶೇರ್ಸು, ಆಮೇಲೆ ಕಂಪಲ್ಸರಿ ಅಕ್ವಿಸಿಷನ್ನು, ಆಮೇಲೆ ಲ್ಯಾಂಡ್ ಪೂಲಿಂಗ್ ಸ್ಕೀಮ್. ಇಷ್ಟು ಮಾತ್ರ, ಈಗ 4 ಮಾತ್ರ ಎಕ್ಸೆಂಪ್ಷನ್ ಇದೆ ಅಂಡರ್ ಸೆಕ್ಷನ್ 10ಅಲ್ಲಿ. 5ನೇದು ಇಲ್ಲ. ಇದಿಷ್ಟು ಅಂಡರ್ ಸೆಕ್ಷನ್ 10 ಆಲ್ರೆಡಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೇನೆ ಹೇಳಿ ಎಕ್ಸೆಂಪ್ಷನ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್. ಎಕ್ಸೆಂಪ್ಷನ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್ ಅದರಲ್ಲಿ 2 ಕ್ಯಾಟಗರಿ ಇದೆ. ಅದರಲ್ಲಿ ಫಸ್ಟ್ ಕ್ಯಾಟಗರಿ ಬಂದು ಅಂಡರ್ ಸೆಕ್ಷನ್ 10, ಸೆಕೆಂಡ್ ಕ್ಯಾಟಗರಿ ಬಂದು ಅಂಡರ್ ಸೆಕ್ಷನ್ 54 ಅಂತ ಬರುತ್ತೆ. ಸೊ ಈಗ ನಾವು ದೇರ್ ಆರ್ 2 ಕ್ಯಾಟಗರೀಸ್ ಆಫ್ ಎಕ್ಸೆಂಪ್ಷನ್ ರಿಲೇಟಿಂಗ್ ಟು ಕ್ಯಾಪಿಟಲ್ ಗೇನ್. ಅದ್ರಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10 ಎಷ್ಟಿದ್ದಾವೆ? 5 ಇದ್ದು ಈಗ 4 ಇದ್ದಾವೆ. ಅವು ಯಾವಂತೂ ಡಿಸ್ಕಸ್ ಮಾಡೋದಲ್ಲ ನಾವು. ಯೂನಿಟ್ ಸ್ಕೀಮ್ 64, buyback of shares, compulsory acquisition of agriculture land in urban area and land pooling scheme in 4. ಈಗ ಲೆಟ್ ಅಸ್ ಡಿಸ್ಕಸ್ ಸೆಕೆಂಡ್ ಕ್ಯಾಟಗರಿ. ಈಗ ಫಸ್ಟ್ ಕ್ಯಾಟಗರಿ ನಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಬಂದಿದೆ. ಈಗ ನಾವು ಅದ್ರ ಮೇಲೆ ನಾವು ಲೆಕ್ಕ ಕೂಡ ಮಾಡಿದ್ದೀವಿ 1, 2, 3. ಸೊ ಈಗ ನಾವು ಎಕ್ಸೆಂಪ್ಷನ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 54 ಡಿಸ್ಕಸ್ ಮಾಡೋಣ. ಸೆಕೆಂಡ್ ಕ್ಯಾಟಗರಿ. ದಿಸ್ ಫಸ್ಟ್ ಕ್ಯಾಟಗರಿ ಆಫ್ ಎಕ್ಸೆಂಪ್ಷನ್ ಹ್ಯಾಸ್ ಬೀನ್ ಡಿಸ್ಕಸ್ಡ್ ಅರ್ಲಿಯರ್ in this section. The other exemptions from capital gain are discussed and explained. These exemptions are based on how the capital gain are used. These are covered under the section 54, 54B, 54D, 54EC, 54EE, 54F, 54G, 54GA, 54GB. ಆಯಿತಾ? ಇದನ್ನು ನೀವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. Each of the exemption has been covered and captured in the ಫಾಲೋವಿಂಗ್ ಪಾಯಿಂಟ್ಸ್. ಈಗ ನಿಮ್ಗೊಂದು ಚಿಕ್ಕ ವಿಷಯ ಹೇಳ್ಬೇಕಂತಂದರೆ, ಇದು ನಿಮಗೆ ಕ್ಯಾಪಿಟಲ್ ಗೇನ್ ಯಾವ ರೀತಿ ಬಂದಿದೆ ಅನ್ನೋದ್ರ ಮೇಲೆ ನಿಮ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಅಂದರೆ ಯೂನಿಟ್ ಸ್ಕೀಮ್ 64 ಟ್ರಾನ್ಸ್ಫರ್ ಮಾಡಿದೆಯಾ? ಎಕ್ಸೆಂಪ್ಷನ್. ಬೈ ಬ್ಯಾಕ್ ಆಫ್ ಶೇರ್ಸಿಂದ ನಿಮಗೆ ಕ್ಯಾಪಿಟಲ್ ಗೇನ್ ಬಂದಿದೆಯಾ? ಆಗಿದ್ರೆ ಎಕ್ಸೆಂಪ್ಷನ್. ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾನಾ? ದೆನ್ ಎಕ್ಸೆಂಪ್ಷನ್. ಸೊ ಟ್ರಾನ್ಸ್ಫರ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಇನ್ ಲ್ಯಾಂಡ್ ಪೂಲಿಂಗ್ ಸ್ಕೀಮ್ ಅದರಿಂದ ಕ್ಯಾಪಿಟಲ್ ಗೇನ್ ಬಂದಿದೆಯಾ? ದೆನ್ ಎಕ್ಸೆಂಪ್ಷನ್. ಈ ಥರ ಇಲ್ಲಿ ಎಕ್ಸೆಂಪ್ಷನ್ಸು ನಿಮ್ಗೆ ಯಾವ ರೀತಿ ಬಂದಿದೆ ಅಂತ. ಈ ಸೆಕೆಂಡ್ ಕ್ಯಾಟಗರಿ ಅಲ್ಲ, ಇದೇನೆಂದರೆ ನಿಮ್ಗೆ ಕ್ಯಾಪಿಟಲ್ ಗೇನ್ ಬಂತು, ಆ ಕ್ಯಾಪಿಟಲ್ ಗೇನ ನೀವು ಹೆಂಗೆ ಬಳಸ್ಕೊಂಡಿದ್ದೀರಿ, ಇಲ್ಲಿ ಹೆಂಗೆ ನಿಮಗೆ ಕ್ಯಾಪಿಟಲ್ ಗೇನ್ ಬಂತು ಅದ್ರ ಮೇಲೆ ಎಕ್ಸೆಂಪ್ಷನ್ನು. ಇಲ್ಲಿ ನೀವು ಆ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನ್ನ ಯಾವ ರೀತಿ ಬಳಸ್ಕೊಂಡಿದ್ದೀರಿ ಅದ್ರ ಮೇಲೆ ಎಕ್ಸೆಂಪ್ಷನ್. ಚೆನ್ನಾಗಿ ಗಮನಿಸ್ಬೇಕಿಲ್ಲ ನೀವು. ಇಲ್ಲಿ ನಿಮಗೆ ಕ್ಯಾಪಿಟಲ್ ಗೇನ್ ಯಾವ ಸೋರ್ಸಿಂದ ಬಂತು ಅದ್ರ ಮೇಲೆ ಎಕ್ಸೆಂಪ್ಷನ್ ಕೊಟ್ಟರೆ, ಇಲ್ಲಿ
ನಿಮಗೆ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನ್ಗೆ ನೀವು ಏನು ಅಪ್ಲಿಕೇಶನ್ ಮಾಡಿದಿರಿ ಅಂದರೆ ಏನು ಯೂಸ್ ಮಾಡ್ಕೊಂಡಿದ್ದೀರಿ ಅದನ್ನು, ಅದ್ರ ಮೇಲೆ ನಿಮಗೆ ಎಕ್ಸಾಮ್ಷನ್ ಸಿಗ್ತದೆ. ಈ ಯಾವ ಎಕ್ಸಾಮ್ಷನ್ಸ್ ಅಪ್ಪ ಅಂದರೆ ಅಂಡರ್ ಸೆಕ್ಷನ್ 54B, D, EC, EE, F, G, GA ಮತ್ತು JV. ಈ ಏನು 9 ಇದ್ದಾವೆ, 1 2 3 4 5 6 7 8 9 9 ಇದ್ದಾವೆ. ಇದರಲ್ಲಿ 4 ಮಾತ್ರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ, ಇನ್ನು ಮಿಕ್ಕಿರೋ 9 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ನಾವು ಅದನ್ನ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಈಗ ಯಾವುದು 54B, D, GA, JV ಬಂದು ಶಾರ್ಟ್ ಟರ್ಮಲ್ಲಿ ಬರುತ್ತೆ, ಇನ್ನು ಮಿಕ್ಕಿರೋವೆಲ್ಲ ಕೂಡ ಲಾಂಗ್ ಟರ್ಮಲ್ಲಿ ಬರುತ್ತೆ. ಈಗ ನಾವು ಡಿಸ್ಕಸ್ ಮಾಡೋಣ ಈ ಪ್ರತಿಯೊಂದು 54B, D, EC, EE, F, G, GA, GB ಇದೆಯಲ್ಲ, ಪ್ರತಿಯೊಂದು ಕೂಡ ಕೆಲವು ಪಾಯಿಂಟ್ಸ್ ಇದ್ದಾವೆ. ಆ ಪಾಯಿಂಟ್ಸ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಒಂದು 10 ಪಾಯಿಂಟು, ಅದರಲ್ಲಿ ಒಂದೊಂದು ಪಾಯಿಂಟ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ಪಾಯಿಂಟ್ಸ್ ಅನ್ನು ನಾವು ತಿಳ್ಕೊಳ್ಳೋಣ. ಈಚ್ ಆಫ್ ದ ಎಕ್ಸಾಮ್ಷನ್ ಹ್ಯಾಸ್ ಬೀನ್ ಕವರ್ಡ್ ಅಂಡ್ ಕ್ಯಾಪ್ಚರ್ಡ್ ಇನ್ ದ ಫಾಲೋವಿಂಗ್ 10 ಪಾಯಿಂಟ್ಸ್. ಏನವು ಈಗ ತಿಳ್ಕೊಳ್ಳೋಣ. ನಂಬರ್ 1, ಸಮ್ಮರಿ ಆಫ್ ದಿ ಪ್ರಾವಿಷನ್. ಅಂದರೆ ಇವಾಗ 54 ಅಂತ ತಗೊಂಡ್ರೆ ಆ 54 ಸೆಕ್ಷನ್ ಏನು ಹೇಳ್ತದೆ. ನಂಬರ್ 2, ಫಾರ್ ಹೂಮ್ ಈಸ್ ದ ಎಕ್ಸಾಮ್ಷನ್ ಅವೈಲೇಬಲ್. ಈ ಎಕ್ಸಾಮ್ಷನ್ನು ಯಾರಿಗೆ ಸಿಗ್ತದೆ? ಇಂಡಿವಿಜುವಲ್ ಸಿಗುತ್ತಾ, HUF ಸಿಗುತ್ತಾ, ಕಂಪ್ನಿಗೆ ಸಿಗುತ್ತಾ, ಫರ್ಮ್ ಸಿಗುತ್ತಾ, ಆರ್ಟಿಫಿಷಿಯಲ್ ಪರ್ಸನ್ ಸಿಗುತ್ತಾ, ಅಥವಾ ಎಲ್ರಿಗೂ ಸಿಗುತ್ತಾ, ಅದನ್ನು ಡಿಸ್ಕಸ್ ಮಾಡ್ತೀವಿ. 3ನೇದು, ವಿಚ್ ಈಸ್ ದ ಒರಿಜಿನಲ್ ಅಸೆಟ್. ಅಂದರೆ ಈ ಎಕ್ಸಾಮ್ಷನ್ ಸಿಗಬೇಕಂದ್ರೆ ಯಾವುದು ಒರಿಜಿನಲ್ ಅಸೆಟ್ ಆಗಿರಬೇಕು. ನೆಕ್ಸ್ಟ್ ನಂಬರ್ 4, ವಾಟ್ ಶುಡ್ ಬಿ ದ ನೇಚರ್ ಆಫ್ ಒರಿಜಿನಲ್ ಅಸೆಟ್. ಆ ಒರಿಜಿನಲ್ ಅಸೆಟ್ ನೇಚರ್ ಏನಾಗಿರಬೇಕು, ಲಾಂಗ್ ಟರ್ಮ, ಶಾರ್ಟ್ ಟರ್ಮ. ನೆಕ್ಸ್ಟು 5ನೇದು, ವಾಟ್ ಶುಡ್ ಬಿ ದ ನ್ಯೂ ಅಸೆಟ್. ನೀವು ಈ ಕ್ಯಾಪಿಟಲ್ ಗೇನ್ ಬರುತ್ತಲ್ಲ, ನಿಮಗೆ ಯಾವುದೋ ಒಂದು ಅಸೆಟ್ ಮಾರ್ತೀರಿ, ಒರಿಜಿನಲ್ ಅಸೆಟ್ ಮಾರ್ತೀರಿ, ಅದು ಹೇಳ್ತಾನೆ ಅವನು ಯಾವ ಅಸೆಟ್ ಮಾರಬೇಕು ಅಂತ ಕೂಡ ಹೇಳ್ತಾನೆ. ಮತ್ತು ಆ ಬಂದಿರತಕ್ಕಂಥ ದುಡ್ಡನ್ನ ಹೇಗೆ ಬಳಸ್ಕೊಂಡಿದ್ದೀರಿ ಅಂದರೆ, ಇನ್ನೊಂದೇನೋ ಒಂದು ಅಸೆಟ್ ತೊಗೊಂಡಿರ್ಬೇಕು ನೀವು, ಹೊಸ ಅಸೆಟ್. ಇಲ್ಲ ಅವ್ನು ಮತ್ತೆ ಮೆನ್ಷನ್ ಮಾಡ್ತಾನೆ ಯಾವ ಅಸೆಟ್ ತೊಗೊಳ್ಬೇಕು, ದಟ್ ಈಸ್ ಅ ನ್ಯೂ ಅಸೆಟ್, ಅದು ಹೇಳ್ತಾನೆ. ನೆಕ್ಸ್ಟು, ವಾಟ್ ಆರ್ ದ ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್ ಫಾರ್ ಕ್ಲೈಮಿಂಗ್ ಎಕ್ಸಾಮ್ಷನ್. ನಿಮ್ಗೆ ಎಕ್ಸಾಮ್ಷನ್ ಸಿಗಬೇಕಂದ್ರೆ ಏನೆಲ್ಲ ಕಂಡೀಷನ್ಸ್ ನೀವು ಕ್ಲೈಮ್ ಮಾಡಿರಬೇಕು ಅದು ಹೇಳ್ತಾನೆ. ನೆಕ್ಸ್ಟ್, ವಾಟ್ ಈಸ್ ದ ಪ್ರಿಸ್ಕ್ರೈಬ್ಡ್ ಡ್ಯೂರೇಷನ್ ಫಾರ್ ಇನ್ವೆಸ್ಟ್ಮೆಂಟ್. ಎಷ್ಟು ದಿನದೊಳಗಡೆ ನೀವು ಆ ಇನ್ವೆಸ್ಟ್ಮೆಂಟ್ನ ಮಾಡಿರಬೇಕು ಬಂದಿರೋ ಕ್ಯಾಪಿಟಲ್ ಗೇನ್ನ. ವಾಟ್ ಶುಡ್ ಬಿ ಡನ್ ಇಫ್ ಇನ್ವೆಸ್ಟ್ಮೆಂಟ್ ಕೆನಾಟ್ ಬಿ ಮೇಡ್ ವಿತಿನ್ ದ ಡ್ಯೂ ಡೇಟ್ ಫಾರ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಫಾರ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ವಿತಿನ್ ದ ಡ್ಯೂ ಡೇಟಲ್ಲಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್, ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸಾಮ್ಷನ್. ಎಷ್ಟು ನಿಮಗೆ ದುಡ್ಡು ಎಕ್ಸಾಮ್ಷನ್ ಸಿಗ್ತದೆ. ನೆಕ್ಸ್ಟು ಲಾಸ್ಟ್ ಒನ್ ಬಂದು, ವೆನ್ ಕ್ಯಾನ್ ದ ಎಕ್ಸಾಮ್ಷನ್ ಬಿ ವಿತ್ಡ್ರಾನ್ ಆ್ಯಂಡ್ ಹೌ ಇಟ್ ಈಸ್ ಟ್ರೀಟೆಡ್. ಯಾವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ಸ್ನ ವಾಪಸ್ ಪಡ್ಕೊಂಡ್ಬಿಟ್ಟು ಮತ್ತೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ, ಅದನ್ನು ನಾವು ಈ ಇದ್ರಲ್ಲಿ ತಿಳ್ಕೊತೀವಿ. ಈ ಒಂದಿಷ್ಟು 10 ಪಾಯಿಂಟ್ಸ್ ಇದ್ದಾವೆ. ಪ್ರತಿ ಒಂದು ಎಕ್ಸಾಮ್ಷನ್ ಏನಿದೆ, ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ 54 ಎಕ್ಸಾಮ್ಷನ್ಸು, ಪ್ರತಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಈ 10 ಪಾಯಿಂಟ್ಸ್ನ ಏನು ಮಾಡ್ತೀವಿ ನಾವು ಡಿಸ್ಕಸ್ ಮಾಡ್ತೀವಿ. ಇದಿಷ್ಟು ನಾವು ಈ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ನಾವು ನೆಕ್ಸ್ಟ್ ಸೀರೀಸಿಂದ ನಾವೇನು ಮಾಡೋಣಪ್ಪ ಅಂತಂದರೆ, ಇರ್ತಕ್ಕಂತಹ ಏನಿದ್ದಾವೆ ಆ ಒಂದು 9 ಸೆಕ್ಷನ್ಸ್ ಏನಿದ್ದಾವೆ 54ಇಂದ ಹಿಡಿದು, ಆಯಿತಾ, ಅವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಯಾವ ರೀತಿ ಡಿಸ್ಕಸ್ ಮಾಡೋಣ ಅಂತಂದರೆ, ಫಸ್ಟು ಒಂದು 54 ಸೆಕ್ಷನ್ನು, ಆಯಿತಾ, ಅದನ್ನು ಡಿಸ್ಕಸ್ ಮಾಡಿ ಅದರಲ್ಲಿ ಒಂದು ಲೆಕ್ಕ ಮಾಡಿಸೋದು. ನೆಕ್ಸ್ಟು 54B ಡಿಸ್ಕಸ್ ಮಾಡಿ ಅದ್ರ ಮೇಲೆ ಒಂದು ಲೆಕ್ಕ, 54D ಡಿಸ್ಕಸ್ ಮಾಡಿ ಅದ್ರ ಮೇಲೆ ಒಂದು ಇಲಿಸ್ಟ್ರೇಷನ್, ಆಯಿತಾ. ಈ ಥರ ನಾವು ಡಿಸ್ಕಸ್ ಮಾಡೋಣ. ಪ್ರತಿ ಎಕ್ಸಾಮ್ಷನ್ನ ಡಿಸ್ಕಸ್ ಮಾಡೋದು, ಆಮೇಲೆ ಅದ್ರ ಮೇಲೆ ಒಂದು ಲೆಕ್ಕ ಸಾಲ್ವ್ ಮಾಡೋದು. ಅವಾಗ ಏನಾಗುತ್ತೆ, ನಿಮಗೆ ಆ ಎಕ್ಸಾಮ್ಷನಲ್ಲಿ ಥಿಯರಿ ಸಿಗುತ್ತೆ. ಆ ಎಕ್ಸಾಮ್ಷನಲ್ಲಿ ಥಿಯರಿ ಸಿಕ್ಕಿದ್ಮೇಲೆ ಆಮೇಲೆ ಒಂದು ಲೆಕ್ಕ ಮಾಡಿದ್ರೆ ಆ ಥಿಯರಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಥರ ಮೊದಲು ಎಲ್ಲ ಎಕ್ಸಾಮ್ಷನ್ಸ್ನ ಮುಗಿಸ್ಬಿಟ್ಟು ಸಿಂಗಲ್ ಎಕ್ಸಾಮ್ಷನ್ಸ್ನ, ಆಮೇಲೆ ಮಲ್ಟಿಪಲ್ ಎಕ್ಸಾಮ್ಷನ್ಸ್ ಬರ್ತಕ್ಕಂಥ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಅಲ್ಲಿಗೆ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ. ಸೊ ಈಗ 9 ಎಕ್ಸಾಮ್ಷನ್ಸು, 9 ಇಲಿಸ್ಟ್ರೇಷನ್ಸು, ಆಯಿತಾ. 9 ಎಕ್ಸಾಮ್ಷನ್ಸ್ 9 ಇಲಿಸ್ಟ್ರೇಷನ್ಸ್ ಮಾಡೋಣ ಮೊದಲು. ಆಮೇಲೆ ಒಂದಕ್ಕಿಂತ 2-3 ಎಕ್ಸಾಮ್ಷನ್ಸ್ ಒಂದೇ ಲೆಕ್ಕದಲ್ಲಿ ಬರ್ತಕ್ಕಂತಹ ಒಂದು ಲೆಕ್ಕಗಳು ಮಾಡೋಣ. ಈಗ 9 ಎಕ್ಸಾಮ್ಷನ್ಸ್ 9 ಲಿಸ್ಟ್ ಹೆಂಗಿರುತ್ತೆ ಅಂದರೆ, ಒಂದು ಎಕ್ಸಾಮ್ಷನ್ ಡಿಸ್ಕಸ್ ಮಾಡಿ ಒಂದು ಲೆಕ್ಕ, ಅದರಲ್ಲಿ ಬರೀ 54 ಎಕ್ಸಾಮ್ಷನ್ ಡಿಸ್ಕಸ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ 54 ಎಕ್ಸಾಮ್ಷನ್ ಸಂಬಂಧಪಟ್ಟಂಗೆ ಒಂದು ಇಲಿಸ್ಟ್ರೇಷನ್ ಅಷ್ಟೇ, ಬೇರೆ ಯಾವುದೂ ಬರೋದಿಲ್ಲ. ನೆಕ್ಸ್ಟ್ 54B ಡಿಸ್ಕಸ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ 54B ಸಂಬಂಧಪಟ್ಟಂಗೆ ಒಂದು ಇಲಿಸ್ಟ್ರೇಷನ್. ಈ ಥರ ಡಿಸ್ಕಸ್ ಮಾಡಿ ಆ 9 ಮುಗಿಸೋಣ. ಆಮೇಲೆ ಒಂದು ಅಡ್ವಾನ್ಸ್ಡ್ ಇಲಿಸ್ಟ್ರೇಷನ್ಸ್ ಮಾಡೋಣ. ಯಾವ ಥರ ಇರುತ್ತೆ ಅಂತಂದರೆ, ಮಲ್ಟಿಪಲ್ ಎಕ್ಸಾಮ್ಷನ್ಸ್ ಒಂದೇ ಇಲಿಸ್ಟ್ರೇಷನ್ ಬರಬೇಕು.
ಒಂದೇ ಇಲ್ಯೂಸ್ಟ್ರೇಷನಲ್ಲೇ 54 ಡಿ 54 ಎಫ್ ಬರಬೇಕು. ಈ ಥರ ಇಲ್ಯೂಸ್ಟ್ರೇಷನ್ಸ್ನ ನಾವು ಆಮೇಲೆ ಸಾಲ್ವ್ ಮಾಡೋಣ. ಅಲ್ಲಿಗೆ ಇನ್ನು 2 ಸ್ಟೆಪ್ಪಲ್ಲಿ ಈಗ ಎಕ್ಸಾಮ್ಷನ್ಸು ಅದ್ರ ಸಂಬಂಧಪಟ್ಟಂಥ ಇಲ್ಯೂಸ್ಟ್ರೇಷನ್ಸು, ಆಮೇಲೆ ಎರಡನೇದು ಬಂದು ಮಲ್ಟಿಪಲ್ ಎಕ್ಸಾಮ್ಷನ್ ಬರೋ ಇಲ್ಯೂಸ್ಟ್ರೇಷನ್ಸು. ಇಷ್ಟು ತಿಳ್ಕೊಂಡ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾವು ಮುಂದಿನ ಚಾಪ್ಟರ್ ಅದರ್ ಸೋರ್ಸಸ್ಗೆ ಹೋಗೋಣ. ಎಲ್ಲರೂ ಗಮನ ಇಟ್ಕೊಳ್ಳಿ. ಕ್ಯಾಪಿಟಲ್ ಗೇನ್ ಇದು ಚಾಪ್ಟರ್ ಕಂಪ್ಲೀಟ್ ಆದರೆ ನಿಮ್ಗೆ ಆಲ್ಮೋಸ್ಟ್ ಇನ್ಕಮ್ ಟ್ಯಾಕ್ಸ್ ಕಂಪ್ಲೀಟ್ ಆದಂಗೆ. ಅದರ್ ಸೋರ್ಸಸ್ ಆಮೇಲೆ ಇರ್ತಕ್ಕಂಥ ಸ್ಮಾಲ್ ಚಾಪ್ಟರ್ಸ್ ಆರ್ ವೆರಿ ಈಸಿ ಆ್ಯಂಡ್ ಓನ್ಲಿ ಥಿಯರಿ ಪಾರ್ಟಲ್ಲಿ ಬರ್ತವೆ ಅವು ಲಾಸ್ಟ್ 2 ಚಾಪ್ಟರ್ಸು. ಹಾಗಾಗಿ ಯು ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್ ಕ್ಯಾಪಿಟಲ್ ಗೇನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮ್. 2 14 mark questions will come, 2 6 mark questions will come, and 1 2 mark or 2 marks will come. ಸೊ ಅಲ್ಲಿಗೆ ಎಷ್ಟಾಯ್ತು ನಿಮಗೆ 42 marks ಬರುತ್ತೆ ಈ ಒಂದು ಚಾಪ್ಟರ್ಲಿ. ಸೊ ವೆರಿ ಕೇರ್ಫುಲ್ಲಾಗಿ ನಾವು ಇದನ್ನು ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ವರ್ತ್ ಡಿಸ್ಕಸಿಂಗ್ ಫಾರ್ ಮೋರ್ ಟೈಮ್. ಇದು ಹೆಚ್ಚು ಸಮಯ ಕೊಟ್ಟು ಡಿಸ್ಕಸ್ ಮಾಡೋದಕ್ಕೆ ಇದು ವರ್ತ್ ಆಗಿದೆ, ಆಯಿತಾ? ಹಾಗಾಗಿ ನಾವು ಇದ್ರ ಮೇಲೆ ಮ್ಯಾಕ್ಸಿಮಮ್ ಟೈಮ್ನ ಸ್ಪೆಂಡ್ ಮಾಡೋಣ. ಡೋಂಟ್ ವಾಂಟ್ ಟು ಬಿ ಹರಿ. ಓಕೆ, ಸೊ ಇದಿಷ್ಟು ಇವತ್ತಿನ ಸೀರೀಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್. ಆ್ಯಂಡ್ ನೆಕ್ಸ್ಟ್ ಸೀರೀಸಲ್ಲಿ ಆಲ್ರೆಡಿ ಹೇಳ್ದಂಗೆ ಎಕ್ಸಾಮ್ಷನ್ಸ್ ಮತ್ತು ಅದ್ರ ಮೇಲೆ ಇಲ್ಯೂಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಆಮೇಲೆ ಮಲ್ಟಿಪಲ್ ಎಕ್ಸಾಮ್ಷನ್ ಇಲ್ಯೂಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್.